ನಮ್ಮ ರಾಜ್ಯದಲ್ಲಿ ಒಂದು ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ನಿಮ್ಮಲ್ಲಿ ತುಂಬಾ ಜನ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರಬಹುದು, ವ್ಯಾಪಾರವನ್ನ ಮಾಡ್ತಾ ಇರಬಹುದು. ಹೀಗೆ ವ್ಯಾಪಾರ ಮಾಡುವಾಗ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಡಿಜಿಟಲ್ ಪೇಮೆಂಟ್ ಅನ್ನೇ ಬಳಕೆ ಮಾಡ್ತಾರೆ. ಹೀಗೆ ಡಿಜಿಟಲ್ ಪೇಮೆಂಟ್ ಅನ್ನ ನೀವು ಕೂಡ ಬಳಕೆ ಮಾಡ್ತಾ ಇದ್ರೆ ಈ ಸುದ್ದಿಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬೆಂಗಳೂರಿನಲ್ಲಿ ಒಂದು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಯಾರಿಗೆ? ಬೇಕರಿ ಇಟ್ಕೊಂಡಿದ್ದವರಿಗೆ, ಬೀಡದ ಅಂಗಡಿ ಇಟ್ಕೊಂಡಿದ್ದವರಿಗೆ, ಕಾಂಡಿಮೆಂಟ್ಸ್ ಅಂಗಡಿ ಇಟ್ಕೊಂಡಿದ್ದವರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದವರಿಗೆಲ್ಲ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಟ್ಯಾಕ್ಸ್ ಹಣ ಬಾಕಿ ಇದೆ, ಕಟ್ಟಬೇಕು ಅನ್ನುವಂತಹ ನೋಟಿಸ್ ಅದು. ಎಷ್ಟು ಟ್ಯಾಕ್ಸ್ ಬಾಕಿ ಇದೆ ಅನ್ನೋದು ಗೊತ್ತಾ? 30 ಲಕ್ಷ, 40 ಲಕ್ಷ, 60 ಲಕ್ಷ, 10 ಲಕ್ಷ, ಇಷ್ಟೆಲ್ಲ ಟ್ಯಾಕ್ಸ್ ಬಾಕಿ ಇದೆ, ಕಟ್ಟಬೇಕು ಅನ್ನುವಂಥ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಈ ನೋಟಿಸ್ ಯಾಕೆ ಬಂತು ಅಂತ ನೋಡಿದಾಗ ಖಂಡಿತವಾಗಿಯೂ ಅವರಿಗೆ ಶಾಕ್ ಆಗಿತ್ತು. ಫೋನ್ ಪೇಯಲ್ಲಿ ಬಂದಂಥ ಹಣ, ಗೂಗಲ್ ಪೇಯಲ್ಲಿ ಬಂದಂಥ ಹಣ ಅಥವಾ ಪೇಟಿಎಂನಲ್ಲಿ ಬಂದಂಥ ಹಣವನ್ನೆಲ್ಲ 4-5 ವರ್ಷದಿಂದ ಕ್ಯಾಲ್ಕುಲೇಟ್ ಮಾಡಿ ಇಷ್ಟೆಲ್ಲ ವ್ಯವಹಾರ ಆಗಿದೆ, ಹೀಗಾಗಿ ನೀವು GST ಹಣವನ್ನು ಕಟ್ಟಬೇಕು, ನಿಮ್ಮ ಡಿಜಿಟಲ್ ಪೇಮೆಂಟ್ ಹಿಸ್ಟ್ರಿ ಇಷ್ಟಿದೆ, ಹೀಗಾಗಿ ನೀವು 10 ಲಕ್ಷ ಕಟ್ಟಬೇಕು, 20 ಲಕ್ಷ ಕಟ್ಟಬೇಕು, 60 ಲಕ್ಷದವರೆಗೂ ಕಟ್ಟಬೇಕು ಅಂತ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಡಿಜಿಟಲ್ ಪೇಮೆಂಟ್ ಅನ್ನು ನಾವೆಲ್ಲ ಈಗ ಬಳಸ್ತಾ ಇದ್ದೇವೆ, ಆದರೆ ಇದನ್ನೇ ಬಳಸಿಕೊಂಡು ಸರ್ಕಾರಗಳು ಈಗ ಟ್ರಾನ್ಸಾಕ್ಷನ್ ಅನ್ನು ನೋಡಿ ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ನೋಟಿಸ್ ಕೊಡ್ತಾ ಇದ್ದಾವೆ. ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ನಾವು ಮನೆಯೇ ನಡೆಸೋದು ಕಷ್ಟ, ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ವ್ಯಾಪಾರ ಮಾಡ್ತಾ ಇದ್ವಿ, ನಮ್ಮ ಹೊಟ್ಟೆಗೆ ಹೊಡೆಯುವಂತ ಪ್ರಯತ್ನವನ್ನ ಮಾಡಬೇಡಿ ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಒಂದೊಂದು ತಂತ್ರಜ್ಞಾನ ಕೆಲವೊಮ್ಮೆ ಎಷ್ಟು ಒಳ್ಳೇದಿರುತ್ತೋ ಅಷ್ಟೇ ದೊಡ್ಡ ಪರಿಣಾಮವನ್ನ ಕೂಡ ಬೀರುತ್ತೆ ಅನ್ನೋದು ಇದಕ್ಕೆ ಇರಬಹುದು. ಲೆಕ್ಕಾಚಾರಗಳು ಇರಬಹುದು, ಆದಾಯ ತೆರಿಗೆಯ ಲೆಕ್ಕಾಚಾರಗಳು ಕೂಡ ಇರಬಹುದು. ಆದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೆಲವೊಮ್ಮೆ ಎಲ್ಲವನ್ನ ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಟ್ರಾನ್ಸಾಕ್ಷನ್ಗಳು ಆಗಿರುತ್ತೆ, ಅದರಲ್ಲಿ ಅಷ್ಟೇ ಖರ್ಚಿರುತ್ತೆ ಕೂಡ. ಆದರೆ ಈ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂಗಳಲ್ಲಿ ಹಾಕಿದ ಹಣವನ್ನೆಲ್ಲ ಲೆಕ್ಕ ಹಾಕಿ ಈಗ 4-5 ವರ್ಷದ ಟ್ಯಾಕ್ಸ್ ಅನ್ನ ಒಮ್ಮೆಲೆ ಕಟ್ಟಬೇಕು ಅಂದ್ರೆ ಅವರ ಪರಿಸ್ಥಿತಿ ಹೇಗಾಗಬೇಡ ಹೇಳಿ. ಇದೇ ರೀತಿ ನೋಟಿಸ್ಗಳನ್ನ ಕೊಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಯಾವ ಅಂಗಡಿಗಳಲ್ಲೂ ಕೂಡ ಪೇಟಿಎಂ, ಫೋನ್ ಪೇ, ಗೂಗಲ್ ಪೇ ವರ್ಕ್ ಆಗದೇ ಇರುವಂತ ಅಥವಾ ಅದನ್ನ ಬಳಕೆ ಮಾಡದೇ ಇರುವಂತ ಸಿಚುವೇಶನ್ಗಳು ಬರಬಹುದು. ಈ ನೋಟಿಸ್ ಬಗ್ಗೆ, ಇಂಥದ್ದೊಂದು ಕ್ರಮದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.